ಆಯ್ತಾ? ಇಲ್ಲಿ ಬನ್ನಿ, ಇಲ್ಲಿ ಟೇಬಲ್ ಕಾಣ್ತಾ ಇದೆ ಎಲ್ಲರಿಗೆ? Yes, please look at this. There is my YouTube channel that is called Ankush Durgi, Facebook Ankush Durgi, Instagram Ankush Durgi, in which you are getting lectures on all the subjects very in a detailed manner. But maximum videos are in my Vedic math. Yes, come on. ಇಲ್ಲಿ 52 ಪ್ರಥಮ ಯಾರು ಬರ್ಕೋಬೇಡಿ, ಅಲ್ಲಿ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಅಲ್ಲಿ ರೆಡಿ? ನೋಡಿ 52ಗೆ ನಾವು ಟೇಬಲ್ ರೆಡಿ ಮಾಡಬೇಕಾಗಿದೆ. ಪ್ರಥಮ 5 ಟೇಬಲ್ ಬರ್ಕೋಬೇಕು, ಹಾಗೆ 2 ಟೇಬಲ್ ಬರ್ಕೋಬೇಕು. ಆನಂತರ ಎರಡೂ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಈಗ ನಾನು 5 ನಿಮಿಷ ಹೇಳೋದ್ರೆ ಓಕೆ, ಕಮ್ ಆನ್. ಈಗ ಯಾರ ಹತ್ರ ವಾಚ್ ಇದೆ, ನಾನು ಸ್ಟಾರ್ಟ್ ಅಂದಾಗ ವಾಚ್ ಸೆಟ್ ಮಾಡಿ, ಸ್ಟಾಪ್ ಅಂದಾಗ ಟೈಮ್ ನೋಡ್ರಿ, ಓನ್ಲಿ 2 ಮಿನಿಟ್ಸ್ ಸಾಕು. 100 ವರೆಗೆ ಟೇಬಲ್ಸ್ ಬರ್ತವೆ. ಆರ್ ಯು ರೆಡಿ? ಓಕೆ, ಸ್ಟಾರ್ಟ್. ನೋಡಿ, ಇಲ್ಲಿ ಪ್ರಥಮ 5 ಟೇಬಲ್ ಬರ್ಕೋಬೇಕು, ಹಾಗೆ 2 ಟೇಬಲ್ ಬರ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಆನಂತರ ಆ ಎರಡನ್ನು ಮಿಕ್ಸ್ ಮಾಡಿ 52 ಟೇಬಲ್ ಮಾಡಬೇಕು. ಆ ಜೊತೆಗೆ ಅಲ್ಲಿ ಟೆಕ್ನಿಕ್ ಇದೆ. 5 2 ಮೀನ್ಸ್ 2 ಡಿಜಿಟ್ಸ್ ಇವೆ. 2 ಡಿಜಿಟ್ ಇದ್ದಾಗ ಸೆಕೆಂಡ್ ಟೇಬಲ್ ಅದ ಲಾಸ್ಟ್ 1 ಲೈನ್ ಆಫ್ ಡಿಜಿಟ್ಸ್ ಮೀನ್ಸ್ 2 4 6 8 0. Again the same 2 4 6 8 0. ಲಾಸ್ಟ್ ಆಚೆಗೆ ಬರ್ಕೋಬೇಕು. 52 ಅಂಡರ್ಲೈನ್ ಮಾಡಿದ್ದೇನೆ, ಅಲ್ಲಿ ಬರ್ಕೋಬೇಕು. 2 ಡಿಜಿಟ್ ಇದ್ದಾಗ ಲಾಸ್ಟ್ 1 ಲೈನ್. ಆಮೇಲೆ ಸೆಕೆಂಡ್ ಟೇಬಲ್ ಅಲ್ಲ, ಫ್ರಂಟ್ ಲೈನ್ ಡಿಜಿಟ್ಸ್ 1 1 1 1 1 1 and 2 ಅವನ್ನ ಫಸ್ಟ್ ಟೇಬಲ್ ಅಲ್ಲಿ ಆಡ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ನೋಡಿ, ಈಗ 5 ಕಲ್ಲಿ ಆಡ್ ಮಾಡ್ಲಿಕ್ಕೆ ಏನೂ ಇಲ್ಲ, ಆಸ್ ಇಟ್ ಇಸ್ 5 ಇಟ್ಕೋಬೇಕು. 10 as it is, 15 as it is, 20 as it is. But next 25 plus 1 26, 31 36 41 46 and 52. Understand? ಅರ್ಥ ಆಗಿದೆಯಾ? ಇದೇ ರೀತಿ 53 ಟೇಬಲ್ ಮಾಡ್ಲಿಕ್ಕೆ ಬರ್ತದ? Yes sir. 64. Yes sir. 75. Yes sir. 86. Yes sir. 94. Yes sir. 99. Yes sir. Now you can create tables up to 100. Am I right? Yes sir. Time ನೋಡಿ, ಚೆಕ್ ಮಾಡಿ ಟೈಮ್. ಎಷ್ಟು? 2 ನಿಮಿಷ. ಜೀವನದಲ್ಲಿ ಒಂದ್ಸಲ 2 ನಿಮಿಷ ಇನ್ವೆಸ್ಟ್ ಮಾಡಿ. 2 ನಿಮಿಷ ಇನ್ವೆಸ್ಟ್ ಮಾಡಿ ಜೀವನದಲ್ಲಿ ಒಂದ್ಸಲ, ನಿಮಗೆ 100 ವರೆಗೆ ಟೇಬಲ್ಸ್ ಬರ್ತವೆ. ಇದನ್ನ ಎಂದಾದ್ರೂ ಮರಿತೀರಾ? ನೋ. ಇದಕ್ಕೆ ಬಾಯಟ್ ಮಾಡೋ ಅವಶ್ಯಕತೆ ಇದೆಯಾ? ನೋ. ಇದನ್ನ ದಾಟಿ ಏನ್ ಬೇಕ್ರಿ ಸ್ಟೂಡೆಂಟ್ಗೆ? ಯಾವ್ದನ್ನು ಬಾಯಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವ್ದನ್ನು ಮರಿದೇ ಇಲ್ಲ ಜೀವನದಲ್ಲಿ. ಇನ್ನ ಇದನ್ನ ದಾಟಿ ಎಂತ ಸ್ಟಡಿ ಬೇಕು? Is it extraordinary? Yes. Super. ಇನ್ನ 1 ನಿಮಿಷ ಟೈಮ್ ಕೊಡಿ, ನಿಮಗ 1000 thousands and lakhs and crores you can create tables. 1 ನಿಮಿಷ ಸಾಕು. ಬನ್ನಿ, ಇಲ್ಲಿ ನೋಡಿ, ಸ್ವಲ್ಪ ಸುಮ್ಮನೆ ಬನ್ನಿ, ಜೂಮ್ ಮಾಡಿ ನೋಡಿ. ಎಸ್, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಇಲ್ಲಿ 52 ಟೇಬಲ್ ನನಗೆ ಸಿಕ್ಕಿದೆ. 52 ಟೇಬಲ್ ಸಿಕ್ಕಿದೆ. Now I want to create table for 952. 952. Now
I have here table of 52. What should I do now here? Wow, smart students. Very nice. Good. ಯಾರಂತಾರೆ ಮಾನವ ಡಲ್ ಇರ್ತಾನೆ ಅಂತ? ಇರುವುದೇ ಇಲ್ಲ. ಟೆಕ್ನಿಕ್ಸ್ ಯೂಸ್ ಮಾಡಿ. ಯಾರೆಲ್ಲ ಸೂಪರ್ ಆಗ್ತಾರೆ? ಸುಮ್ಮನೆ ಆ ಚಿಗರೆ ಹುಲಿ ಕಥೆ ನೆನಪಿಡಿ. ರಿಯಾಲಿಟಿ ದಟ್ ಇಸ್. ಯಾರು ಡಲ್ ಇರುವುದಿಲ್ಲ. ಬನ್ನಿ ನೋಡಿಲಿ, 9 ಟೇಬಲ್ ಬರ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಇಲ್ಲಿ 2 ಇದ್ದಾಗ 1 ಲೈನ್ ಎತ್ತಿಟ್ಟೆ. ಈಗ 3 ಬಂದಾಗ ವಾವ್ ಸೂಪರ್, 2 ಲೈನ್ ಎತ್ತಿಡ್ಬೇಕು. 2 ಲೈನ್ ಸೀದಾ ಎತ್ತಿಡ್ಬೇಕು. ಫ್ರಂಟ್ ಲೈನ್ 9 ಟೇಬಲ್ ಅಲ್ಲಿ ಆಡ್ ಮಾಡ್ಬೇಕು. ಆಗ ಹೋಗಿ ಯಾವ ಟೇಬಲ್ ಸಿಗ್ತದ? 952 means we are very near to 1000. ಸೂಪರ್. ಎಲ್ಲಿವರೆಗೆ ಟೇಬಲ್ಸ್ ಬರ್ತಾವ ನಿಮಗೀಗ? 1000. ಗೌರವ ಮಾಡಿ. ಹೀಗೆ ಗೌರವ ಮಾಡಿ. ವೆರಿ ನ್ಯಾಚುರಲ್ ಸೀನ್, ಬಹಳ ಚೆನ್ನಾಗಿದೆ. ಗೌರವ ಮಾಡಿ. ಮಧ್ಯ ರೌಂಡ್ ಅಪ್ ಮಾಡಬೇಕು. ಎಸ್, ಹೀಗೆ ಸ್ಲೋಲಿ ರೌಂಡ್ ಅಪ್ ಮಾಡಿ. ವೆರಿ ನೈಸ್ ಸ್ಟೂಡೆಂಟ್ಸ್ ಯಾವ ತರ ನಿಂತಾರೆ. ವೆರಿ ನೈಸ್ ಸೀನ್ ಇದೆ. ಇಲ್ಲಿ ಬ್ಯಾಕ್ ಸೈಡ್ ಬಂದು ಕವರ್ ಮಾಡು. ಎಸ್, ಸಬ್ ಬ್ಯಾಕ್ ಬಾ. ವೆರಿ ನೈಸ್. ಇದಕ್ಕಿದ್ದಾಗ ನಿಲ್ರಿ, ಬಹಳ ಚೆನ್ನಾಗಿ ಸೀನ್ ಇದೆ. ಎಸ್, ಮಳೆಯಲ್ಲಿ ಕೂಡ ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೆ. ಎಸ್, ವೆರಿ ನೈಸ್. ಎಸ್, ನೋಡಿ, ವೆರಿ ನೈಸ್. ಬನ್ನಿ ಇಲ್ಲಿ. ಇವಾಗ ಎಲ್ಲಿವರೆಗೆ ಟೇಬಲ್ಸ್ ಬರ್ತವೆ? ಮತ್ತೊಂದು 9 ಬದಲು ಮಾಡಬಹುದಾ? ಮತ್ತೊಂದು 9 ಬದಲು ಮಾಡಬಹುದಾ? ಇನ್ನೊಂದು 9 ಬದಲು ಮಾಡಬಹುದಾ? ಎಸ್, ಇವಾಗ ನಿಮಗೆ ಜಗತ್ತದ ಅನ್ಲಿಮಿಟೆಡ್ ಟೇಬಲ್ಸ್ ಬರ್ತವೆ. Am I right? ಓಕೆ, ಸೂಪರ್. ಈಗ ಈ ಟೇಬಲ್ ಯೂಸ್ ನಿಮ್ಮ ಜೀವನದಲ್ಲಿ ಹೇಗದ ನೋಡೋಣ. ನಾನು ಈಗ ಒಂದು ಮಲ್ಟಿಪ್ಲಿಕೇಶನ್ ಕೊಡ್ತಾ ಇದ್ದೇನೆ. ಜಗತ್ತದ ಮಲ್ಟಿಪ್ಲಿಕೇಶನ್ ನಿಮಗೆ ಇಲ್ಲೇ ಕುಂತಲೇ ಬಾಯಿ ಲೆಕ್ಕ ಬರ್ತವೆ ಎಲ್ಲ. ಓರಲಿ ಆನ್ಸರ್. ಬನ್ನಿ ಇಲ್ಲಿ ನೋಡಿ. ಒಂದು ಓರಲ್ಲಿನೇ ಹೇಳ್ಬಿಡ್ತೇನೆ. 44 into 4. ಯಾರು ಬರಿಬೇಡಿ. ಇಲ್ಲೇ ಹೀಗೆ ಮಾಡ್ಬೇಕು. ಫ್ರೀ ಸೂಪರ್ ಆಕ್ಟಿವಿಟಿ ಸಿಗ್ತವೆ. ದಟ್ ಈಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್. ಬ್ರೈನ್ ಆಕ್ಟಿವಿಟೀಸ್. ಒಂದು ನಿಮಿಷ. 170. ವಾವ್, ಸೂಪರ್. ನೋಡಿರಿ, 44. ಒಂದು ನಿಮಿಷ ಟೆಕ್ನಿಕ್ ನೋಡ್ರಿ. ಕೆಲವು ಜನರಿಗೆ ಕನ್ಫ್ಯೂಸ್ ಆಗಿರ್ಬಹುದು. ಲೆಟ್ ಮಿ ಕ್ಲಿಯರ್ ದಟ್. ವಾಟ್ ಇಸ್ ದಟ್? 44 into 4. 4 4s are 16. First 16. 4 4s are 16. We have 2 16s. 2 16s. ಇಲ್ಲಿ ನೋಡ್ರಿ, ಹೀಗೆ ಸಿಕ್ಕಂಗೆ, ಹೀಗೆ. ಅಂಡರ್ಸ್ಟ್ಯಾಂಡ್? ಇಲ್ಲೇನ್ ಮಾಡ್ಬೇಕು? ಸೆಕೆಂಡ್ 16 ಅಂದ್ರೆ ಸೆಕೆಂಡ್ ಟೇಬಲ್ ಸ್ಪ್ಲಿಟ್ ಮಾಡಿ. 44 2 ಡಿಜಿಟ್ಸ್ ಇವೆ ಅಂದಾಗ 1 ಡಿಜಿಟ್ ಎತ್ತಿಟ್ಕೊಳ್ಳಿ. ದಟ್ ಇಸ್ 6. ಫ್ರಂಟ್ 1 16 ನಲ್ಲಿ ಆಡ್ ಮಾಡಿ. 17 means 176. ಓಕೆ, ಸೂಪರ್ ಸ್ಮಾರ್ಟ್ ಸ್ಟೂಡೆಂಟ್ಸ್. ವೆರಿ ನೈಸ್. ಎಸ್, ಲಾಸ್ಟ್ ಒಂದು ಗೊತ್ತಾಗಲ್ಲ. ಒಂದು ಮಲ್ಟಿಪ್ಲಿಕೇಶನ್ ಯಾರು ಆನ್ಸರ್ ಹೇಳ್ತೀರಾ? ಇಲ್ಲಿ ಬಂದು ಹೇಳ್ತೀರಾ? ಒಂದು ಕೊಡ್ತೀನಿ. ಬನ್ನಿ ಅಮ್ಮ. ಯಾರು ಹೇಳ್ತೀರಾ? ಒಂದು ಮಲ್ಟಿಪ್ಲಿಕೇಶನ್ ಕೊಡ್ತೀನಿ. ಇದರಲ್ಲೇ ಕೊಡ್ತೀನಿ. ಬನ್ನಿ, ಎಲ್ಲರಿಗೂ ಬರ್ತದ. ವೆರಿ ಗುಡ್. ಹೌದಾ? ಕರೇಜ್ ಇಸ್ ಕೀ ಆಫ್ ಸಕ್ಸೆಸ್. ಹ್ಯಾವ್ ಅ ಕರೇಜ್, ಯು ವಿಲ್ ಗೆಟ್ ಎವ್ರಿಥಿಂಗ್. ಏನ್ರಿ ಏನ್ ಹೆಸರು? ವಿಜಯ್ ಕುಮಾರ್. ವಾವ್, ವಿಜಯ್. His name is also from Vedic. In fact, our all names are from Vedic. I am Kush. My brother is Lava. Yeah, we are twins. Lava Kusha we are. Yeah, we are twins. Then again, many students are there. All yearly.
ಪೂಜಾ, ಸರಸ್ವತಿ, ಗೀತಾ, ಆಕಾಶ, ವಿಜಯ, ವಿಜಯ್, ರಾಮ, ಕೃಷ್ಣ, all our names are from Vedic. Okay? Anyhow, come on here. Wow, Vijay, yes, very good. In which class are you studying? 7th C. Wow, 7th. ಇಲ್ಲಿ ಬಂದ ಮಕ್ಕಳಲ್ಲಿ ಯಂಗೆಸ್ಟ್ ಹೌದಲ್ಲ? ನಾನು ಹೇಳೋದು ಯಂಗೆಸ್ಟ್ ಸ್ಟೂಡೆಂಟ್ ಹೇಳಿದ್ರೆ ಆನ್ಸರ್ ಎಲ್ಲರೂ ಆನ್ಸರ್ ಮಾಡ್ದಂಗೆ. ಬೈ ಚಾನ್ಸ್ ಇವನ್ ಆನ್ಸರ್ ಮಾಡ್ಲಿಲ್ಲ ಅಂದ್ರೂ ಕೂಡ ಎಲ್ಲರೂ ಆನ್ಸರ್ ಮಾಡ್ದಂಗೆ. Am I right? Yes, sir. Come on, come on, come on. ನೋಡಿ, ನಾನು ಒಂದು ಕ್ವಶನ್ ಕೊಡ್ತಾ ಇದ್ದೇನೆ, ಎಲ್ಲರಿಗೆ ಆನ್ಸರ್ ಬರ್ತದ. ಆದ್ರ ಇಲ್ಲಿ ಅವನ ಆನ್ಸರ್ ಕೊಡ್ಲಿಕ್ಕೆ ಬಂದಿದ್ದಾನೆ. ದಟ್ ಈಸ್ ಕರೇಜ್ ಈಸ್ ಕೀ ಆಫ್ ಸಕ್ಸೆಸ್. ಅವನಿಗೆ ರೆಸ್ಪೆಕ್ಟ್ ಕೊಡೋಣ. ಲೆಟ್ ಅಸ್ ರೆಸ್ಪೆಕ್ಟ್ ಹಿಮ್. ಪ್ಲೀಸ್ ಡೋಂಟ್ ಮರ್ಮರ್ ಆನ್ಸರ್. ಡೋಂಟ್ ಡಿಕ್ಲೇರ್ ಯುವರ್ ಆನ್ಸರ್ಸ್. Am I right? Yes, sir. Please be silent. Come on. Let him answer. Okay. Question is that 99 into 9 into 9. 8. 828. 828 only. 828. 8 to 8. 9. Yeah. Very nice. 1. Wow, super. Very nice. 891. Wow, super. Come on. ಏನೋ ಒಂದು ಕೊಂಚ ಒಂದಿಷ್ಟಕ್ಕೆ ಏನೋ ಕನ್ಫ್ಯೂಷನ್ ಇತ್ತು. ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಕನ್ಫ್ಯೂಷನ್ ಏನು ತೊಂದರೆ ಮಾಡೋದಿಲ್ಲ. Yes, come on. Let me clear that. 9 9s are 81. 9 9s are 81. We have two 81s. Split the second one. Take 1 there and add 8 in the first 81. That is 89. 8 9 1 means 891. Finish. ಇವಾಗ ನಿಮಗೆ ಜಗತ್ತದ ಗುಣಾಕಾರ ಮಲ್ಟಿಪ್ಲಿಕೇಶನ್ಸ್ ಬಾಯಿ ಲೆಕ್ಕ ಬರ್ತವೆ. ದಿಸ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಬ್ರೈನ್ ವೇವ್ ಸೂಪರ್ ಆಕ್ಟಿವ್ ಆಗ್ತದ. ಓಕೆ, ಥ್ಯಾಂಕ್ ಯು. ನಿನ್ನ ಪೂರ್ತಿ ಹೆಸರು ಹೇಳು, ಸ್ಕೂಲ್ ಹೆಸರ, ಊರ ಹೆಸರ, ತಾಲೂಕ, ಜಿಲ್ಲಾ. My name is Vijay. My name is Vijay Kumar Basuraj Kalsapur. My village name is Elishurur. My taluk name is Gadag and my district name also Gadag. My school name is Divya Chetana English Medium School in Nilgun. My class is 7th C. Wow, thank you. Wow. ನೋಡಿ, ಆಯ್ತು. ಈಗ ಒಂದು ನಿಮ್ಗ ಸ್ಕ್ವೇರ್ ಹೇಳ್ತೀನಿ. ಸ್ಕ್ವೇರ್ ಇಡೀ ಜಗತ್ತದ ಈಗ ಮಲ್ಟಿಪ್ಲಿಕೇಶನ್ಸ್ ಎಲ್ಲ ಬಯಲಕ್ಕ ಬರ್ತವೆ. ಈಗ ಒಂದು ಸ್ಕ್ವೇರ್. ಎಸ್, ಕಮ್ ಆನ್. ಮಾತಾಡ್ಬೇಡಿ, ಒಂಚೂರು ಡಿಸ್ಟರ್ಬೆನ್ಸ್ ಬೇಡ ಪ್ಲೀಸ್. ಸ್ಕ್ವೇರ್ ನಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಇವೆ. ದ ನಂಬರ್ಸ್ ಎಂಡಿಂಗ್ ಇನ್ 0, the numbers ending in 5, the numbers ending in any digit, ಯಾವುದಾದ್ರೂ ಇರಲಿ ಎಂಡಿಂಗ್ ನಲ್ಲಿ. ಇವಾಗ 3 ತಿಳ್ಕೊಂಡ್ರೆ ಸ್ಕ್ವೇರ್ ಸೂಪರ್ ಫಾಸ್ಟ್ ಆಗ್ತವೆ. ಕಮಾನ್, ಅದರಲ್ಲಿ ಒಂದು ಹೇಳ್ತೀನಿ. ಅಲ್ಲಿ ಸ್ಕ್ವೇರ್ ನಂಬರ್ ಎಂಡಿಂಗ್ ಇನ್ 5. ಫಾರ್ ಎಕ್ಸಾಂಪಲ್ 45 is a square. ಇಲ್ಲಿ ಕೇಳ್ಕೊಳ್ಳಿ, 45 ಸ್ಕ್ವೇರ್, ನಂಬರ್ಸ್ ಎಂಡಿಂಗ್ ಇನ್ 5. ಈಗ ಏನ್ ಮಾಡಬೇಕು? ಇದಕ್ಕೆ ವೇದಿಕದಲ್ಲಿ ಸೂತ್ರ ಇದೆ, ಏಕಾದಿಗೇನ ಪೂರ್ವೇನ. ಸಂಸ್ಕೃತದಲ್ಲಿ
ಏಕಾಧಿಕೇನ ಪೂರ್ವೇನ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಸಂಸ್ಕೃತ ಭಾಷೆ. ಒಂದೇ ಶಬ್ದದಲ್ಲಿ ಒಂದು ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಟ್ ಈಸ್ ಏಕ್ ಒಂದು, ಒನ್, ಅಧಿಕೇನ ಅಧಿಕ್ ಮಾಡಿ ಟು ಆಡ್, ಪೂರ್ವೇನ ಪೂರ್ವ ಪದ ಮೀನ್ಸ್ ಪ್ರೀವಿಯಸ್ ಟರ್ಮ್. In a 45, which is the previous term? 4. Ending 5. Then add 1 to first. 4 plus 1, 5. Now do the multiplication of both of them. 4 5 20. Square of last one, that is 5. 25. 25. 20, 25 means 2025. Is it clear? Yes. Now I am giving one problem to you. Who want to answer? Wow. Yes. ಇದು ಮಾಡಿಪ್ಪ, ನೀ ವಿಡಿಯೋ ಮಾಡೋ. Yes. Very nice. Yes, come on here. ನೋಡಿ, mostly ವಿಡಿಯೋ ಮಾಡ್ತಾ ಹೈಯೆಸ್ಟ್ ಕಾನ್ಸಂಟ್ರೇಟ್ ಮಾಡಿದ್ದಾನೆ ಇದ್ರ ಮೇಲೆ. ಎಸ್ ಎಸ್ ಕಮ್ ಆನ್. ಅವನ ಕಾನ್ಸಂಟ್ರೇಷನ್ ನೋಡ್ತಾ ಇದ್ದೇನೆ ನಾನು, ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಮ್ ಆನ್ ಪ್ಲೀಸ್, ಯುವರ್ ಗುಡ್ ನೇಮ್. My name is Guru Sahoda. I am studying in 9th class. My school name is Diva Chaitanya English Medium School. Welcome. ವಾವ್, ಸೂಪರ್ ಸೂಪರ್. ಎಸ್, ಅವನಿಗೆ ಕೊಟ್ಟ ಪ್ರಾಬ್ಲಮ್ ಸ್ಕ್ವೇರ್ ಎಲ್ಲರಿಗೆ ಬರ್ತದ. ದಯವಿಟ್ಟು ಯಾರು ಆನ್ಸರ್ ಮಾಡಬೇಡಿ, ಅವನಿಗೆ ಚಾನ್ಸ್ ಕೊಡೋಣ. ಎಸ್, ಅವನು ಎಸ್ ಸ್ಕ್ವೇರ್ ಆಫ್ 75. Square of 75 is 3,500. 7 plus 1, 8. 75. 7 plus 1, 8. 8 7s are 56. That's 20. Yes, please. 56, 20. 5,625 is the square root of Square of 75. Yes, yes. Okay, thank you very much. Thank you. ಏನೋ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ನೋ ಪ್ರಾಬ್ಲಮ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಸ್ಕೂಲ್ ಹೆಸರು ಹೇಳಿದಾನೆ, ಅವನ ಹೆಸರು ಹೇಳಿದಾನೆ, ಕ್ಲಾಸ್ ಹೇಳಿದಾನೆ. ಗುಡ್, ಥ್ಯಾಂಕ್ ಯು. ಪ್ಲೀಸ್ ಕಂಟಿನ್ಯೂ. ಓಕೆ, ಯೂನಿಫಾರ್ಮ್ ಗರ್ಲ್ಸ್. ಎಸ್, ಕಮ್ ಆನ್. ಇನ್ನೊಂದು ಕ್ವಶನ್ ಕೊಡ್ತೀನಿ ಇದರಲ್ಲೇ. ಲಾಸ್ಟ್ ಒಂದೆರಡು ಕ್ವಶನ್ ಕೊಟ್ಟು ಕ್ಲೋಸ್ ಮಾಡೋಣ. ಎಸ್, ಯಾರು ಹೇಳ್ತೀರಾ? ಬೇಗ ಬರ್ಬೇಕು. ಎಸ್, ಸ್ಕ್ವೇರ್ ಆಫ್, ಯಾರು ಆನ್ಸರ್ ಮಾಡಬೇಡಿ, ಬೇಗ ಯಾರಾದ್ರೂ ಬನ್ನಿ ಬೇಗ. ಎಸ್, ಸ್ಕ್ವೇರ್ ಆಫ್ 95. ಬನ್ನಿ ಬೇಗ ಬನ್ನಿ. ಆನ್ಸರ್ ಸರಿಯೋ ತಪ್ಪ ನೋಡಬಾರ್ದು. ಎಸ್, ಬನ್ನಿ ಹೇಳಿ ಬನ್ನಿ. ಅಪ್ಪಿ ಬನ್ನಿ, ಹೇಳಿ ಬನ್ನಿ. ಯಾರಾದ್ರೂ ಹೇಳಿ ಬನ್ನಿ. 9,025. ಎಸ್, ಕಮಾನ್ ಬೇಗ. 9,025. 9,025. ಇಲ್ಲ, ಲೇಟ್ ಮಾಡಬಾರ್ದು. ಎಸ್, ಕಮಾನ್, ಲೇಟ್ ಮಾಡಬಾರ್ದು. ಲೇಟ್ ಆದ ಟೈಮ್ ನ ಕಟ್ ಮಾಡ್ಬೇಕಾದ್ರೆ ಎಡಿಟಿಂಗ್ ಮಾಡ್ಬೇಕು. ಓಕೆ, ಎಸ್. 9025. 9025. My name is Purnima. 9025. My name is Purnima Kondigo. I am studying in 8th class from school Diva Chaitanya English Medium School. ತಾಲೂಕಾ ಜಿಲ್ಲಾ. ಓಕೆ, ಥ್ಯಾಂಕ್ ಯು. ಬನ್ನಿ, ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು. ಸಿರೀಸ್ 1 1 1 1 1 ಹೀಗಿದ್ದಾಗ, 1 1 ಈ ತರ ಇದ್ದಾಗ, 2 2 ಇದ್ದಾಗ, 3 3 ಇದ್ದಾಗ, ಸಪೋಸ್ ಒಂದು
1, 1. Say there are 5 ones. How many ones are there? 5 ones. Now we have to make it a square. There is a technique. All 1, 1, 1, 1. Then it's a square. Its answer is from 1 go up to 5 in a ascending order. Then from that come down to the 1 in a descending order. That makes your brain concentrate. That is, all are 1, 5 ones are there. Answer must be 1, 2, 3, 4, 5. From them come to descending order 1, 4, 3, 2, 1. That's total answer is 1, 2, 3, 4, 5, 4, 3, 2, 1. Is it clear? Okay. ನಿಮಗೊಂದು ಇಲ್ಲೊಂದು ಕ್ವಶನ್ ಕೊಡ್ತಾ ಇದ್ದೇನೆ. ಸಪೋಸ್ 1, 1, 1, 1. There are 9 ones. How many ones are there? 9 ones. What will be the its square? ಯಾರು ಆನ್ಸರ್ ಕೊಡ್ತೀರಿ ಬನ್ನಿ. ಎಲ್ಲಿವರೆಗೆ ಹೋಗ್ಬೇಕು? 9 ವರೆಗೆ ಹೋಗ್ಬೇಕು. 8 ದಿಂದ 1 ವರೆಗೆ ಬರಬೇಕು. ಯಾರು ಹೇಳ್ತೀರಾ? ಬನ್ನಿ. Yes. Who want to answer? Yes, come on. Okay, come on. My name is Rashid. I am studying in 7th class. 8, 7, 6. 1, 2, 5, 1, 2, 9, 8 into 1. Yes. 1, 2, 3, 4, 5, 6, 7, 8, 9, and 8, 7, 6, 5, 4, 3, 2, 1. Wow, super. Last one question ಕೊಡ್ತೀನಿ ಇದರಲ್ಲಿ. ಯಾರು ಹೇಳ್ತೀರಾ? Any form girls? Yes, come on please. Yes, ಬನ್ನಿ. ನೋಡಿ, without giving question, she is ready to answer. Yes. Please your class. My name is Neha Kori. I am studying in 7th class. My school name is Divya Chaitanya English Medium School, Lilur. I am from Kanvi. Yes. Okay, Taluka and Jilla Gadag. Yes. Taluk Gadag Jilla Gadag. Yes. Okay. 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 There is a question. There is a question. You have to make square of 1, 1 series. That is 1, 1, 1, 1, 1, 1, 1. There are 13 ones and 8 square. How many ones are there? 13. You have to go up to 13, then 12 to 1. Okay? Yes, come on, please. One minute, please let our answer. Yes. 1, 2, 3, 4, 5, 6, 7, 8, 9, 10, 11, 12, 13. 12, 11, 10, 9, 8, 7, 6, 5, 4, 3, 2, 1. Wow, super! ಇದು ಕೇವಲ ಆನ್ಸರ್ ಅಷ್ಟೇ ಅಲ್ಲ. ನೋಡಿ, ನಮ್ಮ ಹಿರಿಯರು ವೇದಕಾಲೀನ ಅದರ ಪೂರ್ವಕಾಲೀನ ನಮ್ಮ ಭಾರತೀಯ ಹಿರಿಯರು ಎಷ್ಟು ಶ್ರೇಷ್ಠ ಇದ್ರಂದ್ರೆ ನಮ್ಮ ಬ್ರೈನ್ ಸೂಪರ್ ಆಕ್ಟಿವ್ ಆಗ್ಲಿಕ್ಕೆ ಈ ಆಕ್ಟಿವಿಟೀಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನ ಇಡೀ ಜಗತ್ತದ ಬೇರೆ ಬೇರೆ ದೇಶದವರು ಇದನ್ನು ತಕ್ಕೊಂಡು ಬೇರೆ ಬೇರೆ ಮ್ಯಾಥ್ಸ್ ಅನ್ನ ಮಾಡಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡ್ತೀರಾ, ಯಾವುದೇ ಒಂದು ಮ್ಯಾಥ್ಸ್ ಅನ್ನ ನಾನು 2 ಫಾರ್ಮ್ಯಾಟ್ ನಲ್ಲಿ ಬಿಡಿಸಿಕೊಡ್ತಾ ಇದ್ದೇನೆ. ವೇದಿಕ್
ಮತ್ತು ಮಾಡರ್ನ್ ಮ್ಯಾಥ್ಸ್ ಒಂದೇ ಪ್ರಾಬ್ಲಮ್. ನೀವ ಅದನ್ನ ನೋಡಿ ಇವತ್ತು ಸಾಯಂಕಾಲ ಮನೆಗೆ ಹೋದಾಗ ನೋಡ್ರಿ, ನಿಮಗೆ ಗೊತ್ತಾಗ್ತದ ಎಷ್ಟು ಸೂಪರ್ ಇದೆ ವೇದಿಕ್ ಮ್ಯಾಥ್ಸ್. ಮತ್ತು ವೇದಿಕ್ ಮ್ಯಾಥ್ಸ್ ಕವರ್ ಮಾಡಿದ್ರೆ, ಫಾಲೋ ಅಪ್ ಮಾಡಿದ್ರೆ ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದ. ಇದು ಬ್ರೈನ್ ಆಕ್ಟಿವಿಟೀಸ್ ಇದೆ. ಮತ್ತು ಬ್ರೈನ್ ಸೂಪರ್ ಆಕ್ಟಿವ್ ಆದ್ರೆ ಮ್ಯಾಥ್ಸ್ ಸೂಪರ್. ಡೆಫಿನೆಟ್ಲಿ ಆಲ್ ಸಬ್ಜೆಕ್ಟ್ ಕ್ಯಾನ್ ಬಿ ಕವರ್ಡ್ ವೆರಿ ಈಸಿಲಿ. ಸೊ ಈ ಥಿಂಗ್ಸ್ ಮಾಡಿ ಇದ್ದಕ್ಕಿದ್ದಾಗ ನೀವು ಸೂಪರ್ ಆಗ್ತೀರ. ಆಮ್ ಐ ರೈಟ್? ಹೇಳಿದ ಅರ್ಥ ಆಗಿದೆಯಾ? ನಮ್ಮ ಹಿರಿಯರು ಸ್ವಾಮೀಜಿ ಅವರು ಸರ್, ನಮ್ಮ ಹಿರಿಯರು, ನಮ್ಮ ಸ್ವಾಮೀಜಿ ಅವರು, ನಮ್ಮ ಸ್ಕೂಲ್ ಪ್ರಿನ್ಸಿಪಾಲ್ರು, ಜೊತೆಗೆ ಎಲ್ಲ ಅವರ ಅಡ್ಮಿನಿಸ್ಟ್ರೇಟಿವ್ ಗ್ರೂಪ್ ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್ ತಾವೆಲ್ಲ ಸೇರಿ ನನಗೆ ನನ್ನ ವಿಚಾರಗಳಲ್ಲಿ ಹಂಚಿಕೊಳ್ಳಲಿಕ್ಕೆ, ಶೇರ್ ಮಾಡಲಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಮಳೆ ಬರ್ತಾ ಇತ್ತು, ಆದ್ರೂ ಮಳೆಯನ್ನ ಒಂಚೂರು ಅದಕ್ಕೆ ಹೆದರ್ಲಾರ್ದೆ ಇದ್ದಕ್ಕಿದ್ದಾಗ ಸ್ಟಡೀಸ್ ನೀವು ಫಾಲೋ ಅಪ್ ಮಾಡಿದ್ರಿ. ಒಂದು ನ್ಯಾಚುರಲ್ ಇಲ್ಲಿ ಸೀನರಿ ಕೂಡ ಚೆನ್ನಾಗಿ ಉಂಟಾಗಿದೆ. ಸೊ ಮಕ್ಕಳು ಎಷ್ಟು ಚೆನ್ನಾಗಿ ಅದನ್ನ ನಾವು ಕೇಳೋಣ, ಇದು ಏನಿದೆ ಅನ್ನೋದು ಒಂದು ಆತುರತೆಯಿಂದ ಕೇಳಿದ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ, ಆನ್ಸರ್ ಕೊಟ್ಟಿದ್ರಿ. ಡೆಫಿನೆಟ್ಲಿ ಕೆಲವು ಜನ ಏನಪ್ಪ ನಾನು ಹೇಳೋದು ತಪ್ಪಬಹುದಲ್ಲ ಅನ್ನೋಂತ ಹೆದರಿಕೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತದ, ಹೊರತಾಗಿ ನಿಮಗೆಲ್ಲರಿಗೆ ಆನ್ಸರ್ ಇವಾಗ ಬರ್ತದ. ಆಮ್ ಐ ರೈಟ್? ಹೀಗಾಗಿ ತಮ್ಮ ಹಿರಿಯರು, ನಮ್ಮ ಸ್ವಾಮೀಜಿ ಅವರು, ಪ್ರಿನ್ಸಿಪಾಲ್ರು, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಗ್ರೂಪ್ ಮತ್ತು ನಿಮ್ಮ ಸ್ಟಾಫ್ ಮೆಂಬರ್ಸ್, ಟೀಚಿಂಗ್, ನಾನ್ ಟೀಚಿಂಗ್, ತಾವೆಲ್ಲ ಸೇರಿ ವಿಶೇಷ ನನಗೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ, ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ, ಇನ್ನೊಂದು ಚಾನಲ್ ಇದೆ, ಅದು ಮರಾಠಿ ಮೀಡಿಯಂ ಆಗಿದೆ, ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. 4 ಭಾಷೆಗಳಲ್ಲಿ ಆಲ್ ಸಬ್ಜೆಕ್ಟ್ ಗಳಲ್ಲಿ ನಾನು ಲೆಕ್ಚರ್ ಇವೆ. ಇವತ್ತು ಮನೆಗೆ ಹೋದ್ಮೇಲೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸರಿ ಕ್ರಮದಲ್ಲಿ ವಿಡಿಯೋ ಸಿಗ್ತವೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ವಿಡಿಯೋ ನೋಡ್ಕೊಂಡು ಲೈಕ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ.